ಕರಾವಳಿ ಭಾಗದ ಹೆಣವೂತ ಪ್ರಕರಣ ಈಗ ಮತ್ತೆ ಸಂಚಲನವನ್ನು ಮೂಡಿಸ್ತಾ ಇದೆ. ವಸಂತ ಗಿಳಿಯಾರ್ರಿಂದ ಹೊಸ ಆರೋಪವೊಂದು ವ್ಯಕ್ತವಾಗಿದೆ. ಎರಡನೇ ಸಾಕ್ಷಿದಾರ ಜಯಂತ್ ವಿರುದ್ಧ ಆರೋಪ ಮಾಡಿರುವ ವಸಂತ ಗಿಳಿಯಾರ್, ಗಾಂಜಾ ಮಾರಾಟ ಮಾಡ್ತಾ ಇದ್ರು ಜಯಂತ್, ಅವ್ಯವಹಾರದಲ್ಲಿ ತೊಡಗಿಕೊಂಡಿದ್ರು ಜಯಂತ್, ಮೀಟರ್ ಬಡ್ಡಿ ದಂಧೆಯಲ್ಲೂ ಕೂಡ ಜಯಂತ್ ಇದ್ದಾರೆ, ಮರಗಳ್ಳತನ ಎಂಬ ಆರೋಪಗಳ ಸುರಿಮಳೆಗೈದಿದ್ದಾರೆ ವಸಂತ ಗಿಳಿಯಾರ್. ಎರಡನೇ ಸಾಕ್ಷಿದಾರ ಜಯಂತ್ ವಿರುದ್ಧ ಆರೋಪ ಮಾಡಿರುವ ವಸಂತ ಗಿಳಿಯಾರ್, ಮೀಟರ್ ಬಡ್ಡಿ ದಂಧೆ, ಗಾಂಜಾ ಮಾರಾಟ, ಮರಗಳ್ಳತನ ಹೀಗೆ ಅನೇಕ ಆರೋಪಗಳ ಸುರಿಮಳೆ. ಜಯಂತ್ ಟಿ ಮತ್ತು ಮುನಾಫ್ ಎಂಬ ವ್ಯಕ್ತಿಯ ವಿರುದ್ಧವೂ ಕೂಡ ಆರೋಪ ಮಾಡಿದ್ದಾರೆ ಗಿಳಿಯಾರ್. ಮುನಾಫ್ ಜೊತೆ ಸೇರಿಕೊಂಡು ಜಯಂತ್ ಮರಗಳ್ಳತನ ಮಾಡಿದ್ದಾರೆಂದು ಆರೋಪ. ಆಧಾರ ರಹಿತ ಆರೋಪಕ್ಕೆ ಜಯಂತ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಅವರು ಆಧಾರ ಇಟ್ಕೊಂಡು ನನ್ನ ವಿರುದ್ಧ ಆರೋಪ ಮಾಡಲಿಲ್ಲ, ಸಾರ್ವಜನಿಕವಾಗಿ ತೇಜೋವಧೆ, ಮಾನನಷ್ಟ ಮತ್ತು ಕುಟುಂಬದವರಿಗೂ ಮಾನಸಿಕ ಕಿರುಕುಳ ಆಗಿದೆ ಈ ಆರೋಪದಿಂದ. ಕುಟುಂಬ ಸದಸ್ಯರಿಗೂ ಕೂಡ ಕಿರುಕುಳ ಕೊಟ್ಟಿದೆ ಈ ಒಂದು ಆರೋಪ. ಈ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಜಯಂತ್ ಎಕ್ಸ್ಕ್ಲೂಸಿವ್ ಆದಂತಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರಾವಳಿ ಹೆಣವೂತ ಪ್ರಕರಣ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದ್ದ ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಎರಡನೇ ಸಾಕ್ಷಿದಾರರಾಗಿದ್ದ ಜಯಂತ್ ಟಿ ಅವರ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಪ್ರಪ್ರಥಮವಾಗಿ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಆದಂತಹ ಪ್ರತಿಕ್ರಿಯೆ ಜಯಂತ್ ಟಿನಿಂದ ವ್ಯಕ್ತವಾಗಿದೆ. ಈ ಆರೋಪ ಮಾಡಿರೋದು ಒಂದು ದೊಡ್ಡ ಮಾಧ್ಯಮದಲ್ಲಿ ಕೂತು ವಸಂತ ಗಿಳಿಯಾರ್ ಅಂತೇಳಿ ಧರ್ಮಸ್ಥಳದ ವಿಷಯದಲ್ಲಿ ಏನೋ ಒಂದು ABCD ಗೊತ್ತಿಲ್ಲದ್ರು ಅಲ್ಲಿ ಬಂದು ನಾನು ದೊಡ್ಡ ಹೋರಾಟಗಾರ, ನಾನು ದೊಡ್ಡ ಮಾಧ್ಯಮ ಅಂತ ಹೇಳ್ಕೊಂಡು 2-3 ವರ್ಷದಿಂದ ಓಡಾಡ್ತಾ ಇರುವ ವಸಂತ ಗಿಳಿಯಾರ್ ಹೇಳಿಕೆನ ಹೇಳಿರೋದು. ಅಲ್ಲಿಂದಲೂ ಆ ವರದಿಗಾರ ಕೇಳ್ತಾ ಇದ್ದಾರೆ, ನಿಮ್ಮ ಹತ್ರ ದಾಖಲೆ ಇದೆಯಾ ಎಂಬುದನ್ನು. ಅಂದರೆ ಅವರಿಗೆ ಗೊತ್ತು ನಾನಂಥ ಕೆಲಸ ಮಾಡುವನಲ್ಲ ಅಂತ. ಈ ಹೋರಾಟಕ್ಕೆ ಬಂದ ನಂತರ ಇವರು ಒಂದೆರಡಲ್ಲ ಮಾಡಿರೋದು. ಈ ಹಿಂದೆನೂ ಪದ್ಮಲತಾ ವಸಂತ ಗಿಳಿಯಾರ ಕೇಳ್ತಾ ಇರೋದು, ಮನಾಫನೊಟ್ಟಿಗೆ ನಾನು ಎಷ್ಟು ಸರಿ ಮಾತಾಡಿದೆ ಎಂಬ ಕಾಲಕ್ಕೆ ತೋರಿಸಿ ನೀನು. ನಾನು ಆದಷ್ಟು ಅವಾಯ್ಡ್ ಮಾಡ್ತಲೇ ಇದ್ದೆ, ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗ್ತಾ ಇರಲ್ಲ. ಅದರ ಮಧ್ಯೆ ಹೇಳ್ತಾ ಇರೋದು ಮನಾಫು ಮತ್ತು ನಾನು ಸೇರಿ ಮರಗಳ್ಳತನ ಮಾಡ್ತಾ ಇದ್ದೀವಿ ಅಂತ. ನೀನು ಒಂದಾದರೂ ದಾಖಲೆ ಕೊಡು, ಒಂದು ಸಣ್ಣ ದಾಖಲೆ ತೋರಿಸು. ಎರಡನೇದಾಗಿ ಹೇಳ್ತಾ ಇದ್ದೇನವ ಗಾಂಜಾ ವ್ಯಾಪಾರಿ ಅಂತ. ಎಲ್ಲಿ ಸ್ವಾಮಿ ಗಾಂಜಾ ವ್ಯಾಪಾರಿ ಅಂತ? ಏನು ತಮಾಷೆ ಅಂತ ತಿಳಿಸ್ತಾರೆ ಗಾಂಜಾ ವ್ಯಾಪಾರ ಅಂತ ವಿಷಯನ ಎತ್ತೋದು. ಏನು ಪಬ್ಲಿಕ್ಕಾಗಿ ಇಡೀ ರಾಜ್ಯ ದೇಶದ ಜನರು ನೋಡ್ತಾ ಇರೋ ಒಂದು ಮಾಧ್ಯಮ ಕೂತು ಈ ರೀತಿಯೆಲ್ಲ ಹೇಳೋದು ಎಷ್ಟು ಸರಿ ಅಂತ ಎಣಿಸು ನೀನು. ಅದೆಲ್ಲ ತಿರುಗಿ ಹೇಳ್ತಾರೆ ಬಡ್ಡಿ ವ್ಯವಹಾರ ಅಂತ. ನಾನು ಎಲ್ಲಾದರೂ ಯಾರಿಗಾದ್ರೂ ₹1 ಬಡ್ಡಿ ಕೊಟ್ಟಿರೋದಾ, ಇಲ್ಲ ಬೇರೆ ಯಾವುದೇ ರೀತಿಯಲ್ಲಿ ಬಡ್ಡಿ ವ್ಯವಹಾರ ಮಾಡಿರೋದಾ, ಇಲ್ಲ ದಾಖಲೆ ತೋರಿಸು. ಇದೆಲ್ಲ ನಮಗೆ ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಅಂದರೆ ಇವಾಗಲೇ ನನಗೆ ನನ್ನ ಗೆಳೆಯರಾಗಲಿ ಇನ್ನೊಬ್ಬರ ಎಲ್ಲರೂ ಕರೆ ಮಾಡಿ ಕೇಳ್ತಾರೆ, ಏನಿದು, ಏನು ಬರ್ತಾ ಇರೋದು, ಈ ಸುದ್ದಿ ಬರ್ತಾ ಇರೋದು ಅಂತ. ಅದಕ್ಕೋಸ್ಕರ ಗಿಳಿಯಾರು 2 ದಿನದೊಳಗೆ ನನಗೆ ಉತ್ತರ ಕೊಡಲೇಬೇಕು. ಈಗಾಗಲೇ ನಾನು ನಮ್ಮ ವಕೀಲರೊಂದಿಗೆ ಮಾತಾಡಿಸ್ತೀವಿ. ಬೆಳಿಗ್ಗೆ ಬಂದು ಅದನ್ನೇ ಮಾತಾಡಿರೋದು. ಮೊದಲು ಬಂದು ನೇರವಾಗಿ ಅವ್ರ ಹತ್ರ ಹೋಗಿ ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುವ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸರ್, ಈಗ ಅವರು ಈ ಥರದೊಂದು ಆರೋಪಕ್ಕೆ ಯಾವುದೇ ದಾಖಲೆಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ತೀರಿ. ಹೌದು. ಇನ್ನು ನಿಮ್ಮ ಮುಂದಿನ ಕಾನೂನು ಹೋರಾಟಗಳು ಹೇಗಿರ್ತವೆ? ಕಾನೂನು ಇವಾಗಲೇ ನಮಗೆ ಕಾನೂನು ಸಲಹೆಗೋಸ್ಕರ ದೊಡ್ಡರಾಜ್ ಸರ್ ಇದ್ದಾರೆ. ಅವರು ಇವಾಗ ವರ್ತನೆ ಬಂದು ಎಲ್ಲ ಒಂದೊಂದು ಸ್ಟೆಪ್ ನಾವು ಮುಂದೆ ಹೋಗ್ತಾ ಇದ್ವಿ. ಕಾನೂನು ಚೌಕಟ್ಟೆಲ್ಲ ಕೆಲಸ ಮಾಡಿದ್ವಿ. ಅವರಿಗೆ ಉಳಿದ ಮಾಹಿತಿಯನ್ನು ತಮಗೆ ಕೊಡ್ತಾ ಇಲ್ಲ ಸರ್. ಸರ್, ಇನ್ನು ಈ ಆರೋಪದಿಂದ ನಿಮಗೆ ಆಗಿರೋ ಪರಿಣಾಮಗಳೇನು ಸರ್? ನಿಮ್ಮ ಕುಟುಂಬದ ಮೇಲೆ ಆಗಿರೋ ಪರಿಣಾಮಗಳು? ಸರ್, ಪರಿಣಾಮ ಅಂದರೆ ಸರ್, ಒಂದು ಸುದ್ದಿ ಬರ್ತಾ ಇರುವಾಗಲೇ ಆಲೋಚನೆ ಮಾಡಿ. ಇವಾಗ ನಮ್ಮ ಹೋರಾಟಗಾರರ ಮೇಲೆ ಯಾವ ರೀತಿಯಲ್ಲಿ ಒಂದು ನನ್ನ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ ನಾವು. ಇಷ್ಟು ದಿನ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾ ಇರುವ ಇವರ ಕೆಲಸ ಏನಂತಾರೆ, ಈ ರೀತಿಯಲ್ಲಿ ಒಂದು ಆರೋಪ ಮಾಡಿ ನಮ್ಮಿಂದ ಎಲ್ಲರೂ ದೂರ ಮಾಡೋ ಕೆಲಸ ಅಲ್ಲ ಸರ್ ಮಾಡೋದು. ಈಗ ಅಲ್ಲಿ ನೋಡಿ ಸರ್, ಅದೊಂದು ಅಂಥ ಮೀಡಿಯಲ್ಲಿರುವಾಗ ಎಷ್ಟೋ ವರ್ಷ ಹೋದರು ಅಲ್ಲಿ ಹೋಗಿ ಗಾಂಜಾ ಅಂತ ಜಯಂತ ನೋಡ್ರೂ ಬರ್ತಾ ಇರ್ತಾವಲ್ಲ ಸರ್. ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಾಗ್ಬೋದು? ಕೇಳಲ್ವ ಸ್ಕೂಲಿಗೆ ಹೋಗುವಾಗ, ಇನ್ನೊಂದು ಕಡೆ ಹೋಗುವಾಗ, ಏನಪ್ಪ ನಿನ್ನ ಅಪ್ಪ ಗಾಂಜಾ ಮಾಡ್ತಾಯಿದ್ರಂತ? ಆಗ ಈ ವಿಷಯ ಗೊತ್ತಿರಲ್ಲ. ಇಂಥ ದೊಡ್ಡ ವಿಷಯಕ್ಕೆ ಹೋರಾಟ ಮಾಡ್ತೀವಿ ಎಂಬ ಯಾವುದೇ ಸುದ್ದಿ ಇರಲ್ಲ. ಆದರೆ ನಿಮ್ಮಪ್ಪ ಗಾಂಜಾ ಮಾಡ್ತಾಯಿದ್ರು, ಬಡ್ಡಿ ವ್ಯವಹಾರ ಮಾಡ್ತಾಯಿದ್ರು, ನಮಗೆ ಸ್ವಲ್ಪ ದುಡ್ಡು ಕೊಡಿ, ಮರಕಳ್ಳತನ ಮಾಡ್ತಾಯಿದ್ರು, ನಾವು ಒಂದು ಪರಿಸರ ವಿಷಯದಲ್ಲಿ ಹೋರಾಟ ಮಾಡ್ತೀವಿ ಸ್ವಾಮಿ. ಆವಾಗ ಕೇಳಲ್ವ? ನೋಡಿ ಈ ಥರ ಸುದ್ದಿ ಬರುತ್ತೆ, ಇವನೇನ ಪರಿಸರ ವಿಷಯದಲ್ಲಿ ಹೋರಾಟ ಮಾಡ್ತಾ ಕೇಳಲ್ವ? ಅದಕ್ಕೇನು ಸ್ವಾಮಿ ಉತ್ತರ ಕೊಡೋದು? ಇಲ್ಲ ನಾವೊಂದು ಗಾಂಜಾ ವಿಷಯದಲ್ಲಿ ಏನೋ ಒಂದು ವಿಷಯದಲ್ಲಿ ಹೋರಾಟ ಮಾಡ್ತಾಯಿದ್ವಿ, ಮಾಹಿತಿ ಕೊಡಲಿಕ್ಕೆ ಇಲಾಖೆ ಹೋಗೋ, ಇವನೇನಾ ಇವಾಗ ಗಾಂಜಾ ಮಾರುವವನೇ ಅಲ್ವಾ, ಇವನೇನ ಮಾಡೋದು ಅಂತ ಕೇಳಲ್ವ? ಅದಕ್ಕೋಸ್ಕರ ನಾನು ಮಾಧ್ಯಮವ್ರಿಗೆ ಹೇಳೋದಷ್ಟೇ, ನೋಡಿ ಆ ಮಾಧ್ಯಮದಲ್ಲಿ ಇರೋದನ್ನು ತೆಗಿಸ್ಬೇಕದು. ಸರ್, ಈ ಆರೋಪ ಮಾಡಿರೋದು ಒಂದು ದೊಡ್ಡ ಮಾಧ್ಯಮದಲ್ಲಿ ಕೂತು ವಸಂತ ಗಿಳಿಯಾರ್ ಅಂತೇಳಿ ಧರ್ಮಸ್ಥಳದ ವಿಷಯದಲ್ಲಿ ಏನೋ ಒಂದು ABCD ಗೊತ್ತಿಲ್ಲದ್ರು ಅಲ್ಲಿ ಬಂದು ನಾನು ದೊಡ್ಡ ಹೋರಾಟಗಾರ, ನಾನು ದೊಡ್ಡ ಮಾಧ್ಯಮ ಅಂತ ಹೇಳ್ಕೊಂಡು 2-3 ವರ್ಷದಿಂದ ಓಡಾಡ್ತಾ ಇರುವ ವಸಂತ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.